ಆ್ಯಂಡ್ ಈಗಲೂ ಮಂಜು ಅವ್ರ ಜೊತೆನೇ ಇಟ್ಕೊಂಡಿದ್ದಾರೆ ಟಗ್ ಆಫ್ ಅವರ್ ಏನು ಅದು ಪ್ರೋಮೋ ನೋಡಿದ್ದು. ಅದೇ ಕೆಲವು ಏನು ಅಸಮಾಧಾನಗಳಿತ್ತು ಅವ್ರ ಮಧ್ಯೆ ಇತ್ತು. ಅದು ಬಿಗಿನಿಂಗ್ ಅವ್ರು ಬಂದು ಒಂದು ವಾರದಿಂದನೇ ಶುರುವಾಗಿದೆ ಮಹಾರಾಜ ಟಾಸ್ಕಿಂದ. ಅದು ಹಾಗೆ ಇದೆ, ಮಾತಾಡ್ತಾರೆ, ಬಟ್ ಮನಸ್ಸಲ್ಲಿ ಒಂದಷ್ಟು ವಿಷಯಗಳೇನಿದೆ ಅದು ಚಟುವಟಿಕೆಗಳ ಮೂಲಕ ಈ ಥರ ಹೊರಗೆ ಬರುತ್ತೆ. ಸೊ ದೆನ್ ಇನ್ನು ಮೋಕ್ಷಿತಾ ಅವರು ಯಾವಾಗ್ಲೂ ಮಂಜಣ್ಣಂಗೆ ಹೇಳ್ತಿರ್ತಾರೆ, ಅಂದರೆ ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಎಲ್ಲೋ ನಿಮಗೆ ಮುಳುವಾಗುತ್ತೆ ಅಂತ ಅನ್ಸುತ್ತೆ, ಅದು ಇದು ಹೇಳ್ತಾರೆ ಹೊರತು ಗೌತಮಿ ಹತ್ರ ಬಂದು ಯಾವತ್ತೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ. ಅಂದರೆ ನೀನು ಅಲ್ಲಿಂದ ಆಚೆ ಬಾ, ನಿನಗೆ ಇಂಡಿವಿಜುವಲ್ ಆಟ ಆಡು, ನಿನ್ಗೆ ಒಳ್ಳೇದಾಗುತ್ತೆ ಅಂತ. ಯಾಕಿರ್ಬೋದು ಅಂತ ಅನ್ಸುತ್ತೆ. ಯಾವಾಗಲೂ ಅವ್ರು ಮಂಜಣ್ಣನ ಜೊತೆ ಮಾತಾಡ್ತಾರೆ ಹೊರತು ನಿಮ್ಮ ಜೊತೆ ಮಾತಾಡಲ್ಲ. ಮತ್ತು ನೀವೆಲ್ಲ ಸೇರಿಕೊಂಡು ಹಾಡಿದೆಯಲ್ಲ, ಅದು ಮಹಾರಾಜ ಟಾಸ್ಕಲ್ಲಿ ಆ ಹಾಡು ಹಾಡಿದ್ದೆಲ್ಲೋ ಒಂದು ಸ್ವಲ್ಪ ನೆಗೆಟಿವ್ ಆಯ್ತಾ ಅಂತ ಓಕೆ. ಭವ್ಯ ಅವರು ನಿಮ್ಮ ಜೊತೆ ಸೇರ್ಕೊಂಡು ಆ ಹಾಡು ಹೇಳ್ತಾರೆ, ಆದರೆ ಆ ಬ್ಲೇಮ್ನ ಮಾಡೋದು ಭವ್ಯ ಅವರು ನಿಮ್ಮ ಮತ್ತು ಮಂಜಣ್ಣನ ಮೇಲೆ ಬ್ಲೇಮ್ ಮಾಡ್ತಾರೆ. ನೀವು ಹಾಡು ಹೇಳಿ ಅವ್ರನ್ನ ನೋವು ಮಾಡಿದ್ರಿ ಮೋಕ್ಷಿತಾ ಅವ್ರಿಗೆ ಅಂತ ಹೇಳ್ಬಿಟ್ಟು, ಆದರೆ ಭವ್ಯ ಅವರು ಆ ಹಾಡು ಹೇಳ್ತಾರೆ ನಿಮ್ಮ ಜೊತೆ. ಓಕೆ. ಒಂದು ಮೋಕ್ಷಿತಾ ಅವರು ನನ್ನ ಹತ್ರ ಬಂದು ಯಾಕೆ ಹೇಳ್ತಿರ್ಲಿಲ್ಲ ಅಂದರೆ, ಅಲ್ಲಿ ಇಡೀ ಮನೆಗೆ ಗೊತ್ತಿದ್ದು ಮೆಂಟಲಿ ಐ ಆಮ್ ವೆರಿ ಸ್ಟ್ರಾಂಗ್. ನನ್ನ ಯೋಚನೆಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಏನೋ ಮಾತು ಕೇಳ್ತಾರೆ ಅನ್ನೋದಾದರೆ ಮೇ ಬಿ ಬಿಕಾಸ್ ಮಂಜಣ್ಣ ನನ್ನ ಮಾತು ಕೇಳ್ತಿದ್ರು ಅನ್ನೋದಕ್ಕೆ ಅವ್ರ ಮಾತು ಕೇಳಬಹುದೇನೋ ಅಂತ ಹೇಳಿರ್ಬೋದು, ಬದಲಾಗಬಹುದೇನೋ ಅನ್ನೋದು ಹೇಳಿರ್ಬೋದು. ಆ್ಯಂಡ್ ಮೋಕ್ಷಿಗೆ ಮಂಜಣ್ಣ ಅಂತ ಏನು ಹೇಳ್ತಿದ್ರು ಅದೊಂದು ಅಣ್ಣ ಕನ್ಸರ್ನ್ ಇತ್ತು, ಇಲ್ಲ ಅಂತಲ್ಲ. ಅದು ಒಳ್ಳೇದಕ್ಕಿದೆಯೋ ಇನ್ನೇನೋ ನನಗೆ ಗೊತ್ತಿಲ್ಲ, ಅದು ಎಷ್ಟರ ಮಟ್ಟಿಗೆ ಅವ್ರು ನಿಭಾಯಿಸ್ತಿದ್ದಾರೆ ನನಗೆ ಗೊತ್ತಿಲ್ಲ. ಸೊ ಅಣ್ಣ ಅನ್ನೋ ಕನ್ಸರ್ನ್ ಇತ್ತು ಅಂತ ಕಾಣುತ್ತೆ. ಸೊ ನನ್ನ ಹತ್ರನೂ ಬಂದು ಹೇಳ್ದಾಗ ಫಸ್ಟ್ ಸಿಟ್ ಮಾಡ್ಕೋತೀನಿ ಅವತ್ತೊಂದು ದಿವಸ, ಇನ್ನು ಯಾವತ್ತೂ ಅಣ್ಣ ಅನ್ನೋ ಕನ್ಸರ್ನಲ್ಲಿ ಹೇಳಿದಾರೇನೋ ಅನ್ನೋದು ಅಂದ್ಕೋತೀನಿ. ಕನ್ಸರ್ನಿಂದ ಹೇಳ್ತಿದ್ರು ಅನಿಸತ್ತೆ. ನನ್ನ ಹತ್ರ ಬಂದು ಹೇಳಿಲ್ಲ ಅನ್ನೋದಾದರೆ ನಾನು ನನ್ನ ಯಾವುದೇ ಯೋಚನೆಗಳನ್ನು ಬದಲಾಯಿಸ್ಕೊಳ್ಳಲ್ಲ ಅನ್ನೋದು ಅದು ಇಡೀ ಮನೆಗೆ ಗೊತ್ತಿದ್ದು. ಸೊ ನನ್ನ ಹತ್ರ ಬಂದು ಯಾರೂ ಏನೂ ಮಾತಾಡ್ತಾ ಇರಲಿಲ್ಲ. ಈ ಹಾಡಿನ ಬಗ್ಗೆ ಮೈನಸ್ ಆಯಿತಾ, ನಾವು ಎಮೋಷ್ನಲಿ ಆ ಹಾಡಿಗೆ ತುಂಬ ಕನೆಕ್ಟ್ ಆಗಿದ್ದೀವಿ, ಅದು ಮೈನಸ್ ಆಯ್ತು ಏನು? ಹೌದು ಹೌದು. ಸೊ ಇನ್ನು ಮುಂದೆನೂ ಕಂಟಿನ್ಯೂ ಮಾಡ್ತಾರಾ ಗೌತಮಿ ಮೋಕ್ಷಿತಾ ಅವ್ರ ಜೊತೆ? ಯಾಕೆಂದರೆ ನೀವು ಬರಬೇಕಿದ್ರೆ ನಾನು ಅಂದ್ಕೊಂಡೆ ಮಂಜು ಅವ್ರಿಗೆ ಮಾತ್ರ ಹೇಳಿ ಅಂತ ಹೇಳ್ತೀರಾ ಅಂತ, ನೀವು ಹೇಳ್ತೀರಾ ಮೋಕ್ಷಿತಾ ಅವ್ರಿಗೂ ಹೇಳಿ ಅಂತ. ಅದು ತುಂಬ ಇಷ್ಟ ಆಯಿತು ನನಗೆ. ನಾನು ಆ್ಯಕ್ಚುಲಿ ಮನಸ್ಸಲ್ಲೇನು ಇಟ್ಕೊಳ್ಳೋದಿಲ್ಲ ಇದೆ ಅನ್ನೋದಾದರೂ, ಇವಾಗ ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಮಾಡಿದೆ ಅಂದರೆ ನೀವು ನಂಗೆ ನಾಳೆ ಬೇಜಾರು ಮಾಡಿದ ತಕ್ಷಣ ಆ ಫ್ರೆಂಡ್ಶಿಪ್ನ ಕಟ್ ಮಾಡೋಳಲ್ಲ ನಾನು. ಆ ಬೇಜಾರು ಇರುತ್ತೆ, ಇಲ್ಲ ಅಂತಲ್ಲ, ಬಟ್ ಆ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಮಾಡ್ತೀನಿ. ಬೇಜಾರುಗಳಿದೆ ಅಬೌಟ್ ಮೋಕ್ಷಿತಾ. ಈಗ ನಂಗೆ ಬಂದಮೇಲೂ ಒಂದಷ್ಟು ವಿಷಯಗಳನ್ನು ನೋಡಿದ್ದೀನಿ, ಅದೆಲ್ಲ ಬೇಜಾರಿದೆ. ಆ ಬೇಜಾರು ಫ್ರೆಂಡ್ಶಿಪ್ನ ಏನೋ ಒಂದಷ್ಟು ಮಾತಾಡಿದ್ದಾರೆ ಅವ್ರು. ನಂಗೆ ಅದು ಒಳಗಿದ್ದಾಗ ನಂಗೆ ಗೊತ್ತಾಗಿರಲಿಲ್ಲ, ಅಂದರೆ ನಮ್ಮ ಬಗ್ಗೆನೇ ಏನೋ ಮಾತಾಡಿದ್ದಾರೆ, ನಂಗೆ ಒಳಗಿದ್ದಾಗ ಗೊತ್ತಾಗಿರಲಿಲ್ಲ. ಆ್ಯಂಡ್ ನಾನು ಎಲ್ಲೂ ಮೋಕ್ಷಿತಾ ಬಗ್ಗೆ ಮಾತಾಡಿಲ್ಲ, ನಾನೆಲ್ಲೂ ಮಂಜು ಅವ್ರ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಭವ್ಯ ಅವ್ರ ಬಗ್ಗೆನೂ ಮಾತಾಡಿಲ್ಲ. ಅಲ್ಲಿ ರಜತ್ ಜೊತೆ ಜಗಳ ಆಗಿದೆ, ಮಾತಾಡಿಲ್ಲ. ಇವ್ರ ಫ್ರೆಂಡ್ ಆಗಿದ್ದು ಮಾತಾಡಿದಾರಲ್ಲ ಅನ್ನೋ ಬೇಜಾರಿದೆ. ಬಟ್ ಅದು ಫ್ರೆಂಡ್ಶಿಪ್ ಅನ್ನೋ ಇದನ್ನ ವ್ಯಾಲ್ಯೂನ ಕಡಿಮೆ ಮಾಡೋದಿಲ್ಲ. ಫ್ರೆಂಡ್ಶಿಪ್ ಇರುತ್ತೆ, ಆ ಬೇಜಾರು ಕಡಿಮೆ ಆದಮೇಲೆ ಫ್ರೆಂಡ್ಶಿಪ್ ನಾರ್ಮಲ್ ಆಗೇ ಆಗುತ್ತೆ. ಆ ಥರದ್ದು ಏನೋ ದ್ವೇಷ ಮಾಡುವಂಥದ್ದು ಏನೂ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಅಲ್ಲಿ ಯಾರೂ ಮನಸ್ಸಿಂದ ಕೆಟ್ಟವರಿಲ್ಲ, ಆಟ ಆಡ್ತಿದ್ದಾರೆ. ಹೊರಗೆ ಬಂದಮೇಲೆ ಈಗ ನನಗೆ ಅದು ಹೊರಗೆ ಬಂದಮೇಲೆ ಬೇರೆ ಫೀಲ್ ಇದೆ, ಅದು ಅವರೆಲ್ಲರಿಗೂ ಆಗುತ್ತೆ. ಆ್ಯಂಡ್ ಎಲ್ಲವೂ ಸರಿ ಹೋಗುತ್ತೆ ಅನಿಸುತ್ತೆ.